ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬ್ಯಾಂಕಿಗೆ ಹೋದ್ರೂ ನಿಮಗೆ ಸಾಲ ಸಿಗ್ತಿಲ್ವಾ? ಎಲ್ಲ ಕಡೆ ರಿಜೆಕ್ಟ್ ಆಗ್ತಿದೆಯಾ? ಚಿಂತೆ ಬಿಟ್ಟಾಕಿ. ಇವತ್ತಿನ ವಿಡಿಯೋದಲ್ಲಿ 2 ಸ್ಟೆಪ್ಸ್ನ ಫಿಲ್ ಮಾಡಿದ್ರೆ ಸಾಕು, ಇನ್ಸ್ಟೆಂಟ್ಗೆ 5,000ದಿಂದ 60,000 ರೂಪಾಯಿವರೆಗೂ ಸಾಲ ಕೊಡುವಂಥ ಒನ್ ಆಫ್ ದಿ ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಯಾವ ಅಪ್ಲಿಕೇಶನ್ನು ಹೇಗೆ ಇನ್ಸ್ಟಾಲ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಹಾಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಆಗ್ದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದಾದರೆ ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದಾದರೆ ಮಾಡಿ, ವಿಡಿಯೋನ ಎಲ್ಲೋ ಮಿಸ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದಾದರೆ ಕಾಣಿಸುತ್ತೆ. ಸೈಡಲ್ಲಿ ನಾನು ಇಂಟರ್ಫೇಸ್ನ ನಿಮಗೆ ಪ್ಲೇಸ್ ಅನ್ನೋದಾದರೆ ಮಾಡಿರ್ತೀನಿ, ನೋಡ್ಕೋಬೋದು. ಇದರಲ್ಲಿ ಗೆಟ್ ಅಪ್ ಟು 60,000 ರೂಪಾಯಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡ್ಕೋಬೋದು, ಸಿಂಪಲ್ ಸ್ಟೆಪ್ಸ್ನ ಫಿಲ್ ಮಾಡಿದ್ರೆ ಸಾಕು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಚೆಕ್ ಎಲಿಜಿಬಿಲಿಟಿ ಅಂತ ಒಂದು ಸ್ಟೆಪ್ ಅನ್ನೋದಾದರೆ ಇದೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಗೆಟ್ ಮನಿ ನವ್ ಅಂತ ಹೇಳ್ಬಿಟ್ಟು ನೀವು ಇನ್ನೊಂದು ಸ್ಟೆಪ್ಸ್ನ ಫಿಲ್ ಅನ್ನೋದಾದರೆ ಮಾಡ್ಕೋಬೇಕಾಗುತ್ತೆ. ಅಂದರೆ 2 ಸಿಂಪಲ್ ಸ್ಟೆಪ್ಸ್ ಅನ್ನೋದಾದರೆ ಇರುತ್ತೆ ಈ ಅಪ್ಲಿಕೇಶನಲ್ಲಿ. ಸ್ಟಾರ್ಟಿಂಗು ಈ ಅಪ್ಲಿಕೇಶನಲ್ಲಿ ನೀವು ಅಪ್ಲೈ ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡು, ಪಾನ್ ಕಾರ್ಡು ಕಡ್ಡಾಯವಾಗಿರಬೇಕಾಗುತ್ತೆ. ಈ ಅಪ್ಲಿಕೇಶನಲ್ಲಿ ಅಪ್ಲೈ ಮಾಡಬೇಕು ಅಂತಂದರೆ ಇಲ್ಲಿ ಗೆಟ್ ಮನಿ ನವ್ ಅಂತ ಒಂದು ಆಪ್ಷನ್ ಅನ್ನೋದಾದರೆ ಕಾಣ್ತಿದೆಯಲ್ವಾ, ಅದ್ರ ಮೇಲೆ ಟ್ಯಾಪ್ ಮಾಡಿಕೊಂಡು ನೀವು ಆರಾಮಾಗಿ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಅನ್ನೋದಾದರೆ ಮಾಡ್ಕೋಬೋದು. ಇಲ್ಲಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನಾನು ಎಷ್ಟೆಷ್ಟು ಈ ಅಪ್ಲಿಕೇಶನಲ್ಲಿ ಸಾಲ ತೊಗೊಂಡಿದ್ದೆ ಅಂತ ಹೇಳ್ಬಿಟ್ಟು ನಿಮಗೆ ಲೈವ್ ಆಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ಅಕೌಂಟ್ ಅಂತ ಒಂದು ಆಪ್ಷನ್ ಅನ್ನೋದಾದರೆ ಕಾಣ್ತಿದೆಯಲ್ವಾ, ಇದ್ರ ಮೇಲೆ ಜಸ್ಟ್ ಟ್ಯಾಪ್ ಮಾಡ್ತೀನಿ. ಟ್ಯಾಪ್ ಮಾಡಿಕೊಂಡು ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ವಾ, ಮೈ ಲೋನ್ಸ್ ಅಂತ ಒಂದು ಆಪ್ಷನ್ ಅನ್ನೋದಾದರೆ ಕಾಣುತ್ತಲ್ವಾ, ಇದ್ರ ಮೇಲೆ ಜಸ್ಟ್ ಟ್ಯಾಪ್ ಅನ್ನೋದಾದರೆ ಮಾಡ್ತೀನಿ. ಇಲ್ಲಿ ಕ್ಲೋಸ್ಡ್ ಮಾಡಿರೋ ಲೋನ್ಸ್ ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ, ನೋಡ್ಕೋಬೋದು. ಸ್ಟಾರ್ಟಿಂಗು ಈ ಅಪ್ಲಿಕೇಶನಲ್ಲಿ 7,500 ರೂಪಾಯಿ ಅನ್ನೋದಾದರೆ ಪಡ್ಕೊಂಡಿದ್ದೆ, ಮತ್ತು 8,100 ರೂಪಾಯಿ ಅನ್ನೋದಾದರೆ ಪಡ್ಕೊಂಡಿದ್ದೆ, 8,748 ರೂಪಾಯಿ ಅನ್ನೋದಾದರೆ ಪಡ್ಕೊಂಡಿದ್ದೆ. ಲಾಸ್ಟಲ್ಲಿ ನೋಡೋದಾದರೆ 13,496 ರೂಪಾಯಿ ಅನ್ನೋದಾದರೆ ಈ ಅಪ್ಲಿಕೇಶನಲ್ಲಿ ನಾನು ಲೋನ್ ಅನ್ನೋದಾದರೆ ಪಡ್ಕೊಂಡಿದ್ದೆ. ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದಾದರೆ ಕಾಣಿಸುತ್ತೆ, ನೋಡ್ಕೋಬೋದು. ಅಪ್ಲಿಕೇಶನ್ ಲಿಂಕ್ ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಡೌನ್ಲೋಡ್ ಅನ್ನೋದಾದರೆ ಮಾಡ್ಕೋಬೋದು. ಇಲ್ಲಿ ನಿಮಗೆ ಕಾಣಿಸ್ತಿದೆಯಲ್ವಾ, ಗೆಟ್ ಅಪ್ ಟು 60,000 ರೂಪಾಯಿ ಅಂತ ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ವಾ, ಇಲ್ಲಿ ಗೆಟ್ ಮನಿ ನವ್ ಅಂತ ಒಂದು ಆಪ್ಷನ್ ಅನ್ನೋದಾದರೆ ಕಾಣುತ್ತೆ. ಇದ್ರ ಮೇಲೆ ಜಸ್ಟ್ ಟ್ಯಾಪ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ನಿಮ್ಮ ಪಾನ್ ಕಾರ್ಡ್ ನಂಬರ್ ಅನ್ನೋದಾದರೆ ಕೇಳುತ್ತೆ. ಪಾನ್ ಕಾರ್ಡ್ ನಂಬರ್ನ ನೀಟಾಗಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮ್ಮ ಫುಲ್ ನೇಮ್ ಏನಿದೆಯಾ ಅದನ್ನು ಎಂಟರ್ ಮಾಡ್ಕೋಬೇಕಾಗುತ್ತೆ. ಜೆಂಡರ್ ಮೇಲಾ ಫಿಮೇಲಾ ಅಂತ ಕೊಡಬೇಕಾಗುತ್ತೆ. ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ನ ನೀಟಾಗಿ ಎಂಟರ್ ಅನ್ನೋದಾದರೆ ಮಾಡ್ಕೋಬೇಕಾಗುತ್ತೆ. ಯಾವ ಪರ್ಪಸ್ಗೆ ನೀವು ಸಾಲ ತೊಗೊತಿದ್ದೀರಾ ಅಂತ ಹೇಳ್ಬಿಟ್ಟು ನೀಟಾಗಿ ಕೊಡಬೇಕಾಗುತ್ತೆ. ಮೆಡಿಕಲ್ ಎಮರ್ಜೆನ್ಸಿ, ಶಾಪಿಂಗು, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ಸು, ಅಂಟಿಲ್ ಬಿಲ್ ಪೇಮೆಂಟ್ಸ್ ಏನಾದರೂ ಪೆಂಡಿಂಗ್ ಇತ್ತು ಅಂತಂದರೆ, ಸೊ ಟ್ರಾವೆಲಿಂಗ್ ಮಾಡ್ತಿದ್ದೀರಾ, ಬಿಸ್ನೆಸ್ ಪರ್ಪಸ್ಗೆ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ನೀಟಾಗಿ ಕೊಡಬೇಕಾಗುತ್ತೆ. ನಿಮ್ಮ ಫಾದರು ಅಥವಾ ಮದರ್ ಡೀಟೇಲ್ಸ್ ಅನ್ನೋದಾದರೆ ಕೊಡಬೇಕಾಗುತ್ತೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಅನ್ನೋದಾದರೆ ಕೊಡಬೇಕಾಗುತ್ತೆ. ನೋಡ್ಕೊಂಡು ಕೊಡಿ, ಯಾಕಂತಂದರೆ ಅವರು ನಿಮಗೆ ರಿಟರ್ನ್ ಕಾಲ್ ಮಾಡ್ತಾರೆ. ಸೊ ನೀವೇನಾದರೂ ರೀಪೇಮೆಂಟ್ ಮಾಡದೇ ಇರೋ ಟೈಮಲ್ಲಿ ಕಾಲ್ಸ್ ಅನ್ನೋದಾದರೆ ಹೋಗುತ್ತೆ. ಸೊ ಅದನ್ನು ಒಂದು ಸ್ವಲ್ಪ ನೋಡ್ಕೊಂಡು ಕೊಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಆ ಫ್ರೆಂಡ್ಸ್ ನಂಬರ್ ಅನ್ನೋದಾದರೆ ಕೊಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ಈ ಅಪ್ಲಿಕೇಶನಲ್ಲಿ ಒಂದು ಲಿಮಿಟ್ ಅನ್ನೋದಾದರೆ ತೋರಿಸ್ತಾರೆ. ನೀವು ಕ್ಲಿಕ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ನಿಮ್ಮ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಅನ್ನೋದಾದರೆ ಮಾಡ್ತಾರೆ. ಇನ್ಸ್ಟೆಂಟಾಗಿ ಈ ಅಪ್ಲಿಕೇಶನಲ್ಲಿ ಲೋನ್ ಅನ್ನೋದಾದರೆ ಪ್ರೊವೈಡ್ ಮಾಡ್ತಿದ್ದಾರೆ. ಯಾರು ಬೇಕಾದರೂ ಇನ್ಸ್ಟೆಂಟಾಗಿ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೋದು. ಇನ್ನು ಈ ಅಪ್ಲಿಕೇಶನಲ್ಲಿ ನಿಮಗೆ ₹1 ಸಾಲ ಸಿಗ್ತಿಲ್ಲ ಅನ್ನೋ ಟೈಮಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅನ್ನೋದಾದರೆ ಇನ್ಸ್ಟೆಂಟಾಗಿ ಒಂದರಲ್ಲಿ ನಿಮಗೆ 5 ಲಕ್ಷ ರೂಪಾಯಿ ಸಾಲ ಸಿಗೋದಾದರೆ ಇನ್ನೊಂದರಲ್ಲಿ ನಿಮಗೆ ಬರೋಬ್ಬರಿ 2 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದರೆ ಕೊಡ್ತಿದ್ದಾರೆ. ಒಂದ್ಸಲ ಚೆಕ್ಔಟ್ ಮಾಡಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪು, ಟೆಲಿಗ್ರಾಮ್ ಗ್ರೂಪ್ ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿದೆ. ಬೇಗ ಫಾಲೋ ಅನ್ನೋದಾದರೆ ಮಾಡ್ಕೊಳ್ಳಿ. ಹೊಸ ಅಪ್ಡೇಟ್ಸ್ ಏನಾದರೂ ಬಂತು ಅಂತಂದರೆ ನಾನು ನಿಮಗೆ ಅಪ್ಡೇಟ್ ಅನ್ನೋದಾದರೆ ಮಾಡ್ತಿರ್ತೀನಿ. ಫ್ರೆಂಡ್ಸ್, ಇನ್ನು ಈ ಅಪ್ಲಿಕೇಶನಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಹೇಗಿರುತ್ತೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ. ಫಾರ್ ಎಕ್ಸಾಂಪಲ್ 30,000 ರೂಪಾಯಿ ನೀವು ಸಾಲ ತೊಗೊತಿದ್ದೀರಾ ಅಂದ್ಕೊಳ್ಳಿ. 12 ತಿಂಗಳೇನಾದರೂ ನೀವು ಟೆನ್ಯೂರ್ ತೊಗೊಂಡಿದ್ದೀರಾ ಅನ್ನೋದಾದರೆ 18% ಇಂಟ್ರೆಸ್ಟ್ ರೇಟ್ ಅನ್ನೋದಾದರೆ ಇರುತ್ತೆ. ಪ್ರೊಸೆಸಿಂಗ್ ಫೀಸ್ ನೋಡೋದಾದರೆ 750 ರೂಪಾಯಿ ಅನ್ನೋದಾದರೆ ಪ್ರೊಸೆಸಿಂಗ್ ಫೀಸ್ ಅನ್ನೋದಾದರೆ ಪೇ ಮಾಡ್ಕೋಬೇಕಾಗುತ್ತೆ. 2.5% ಅನ್ನೋದಾದರೆ ಪ್ರೊಸೆಸಿಂಗ್ ಫೀಸ್ ಅನ್ನೋದಾದರೆ ಹೋಗುತ್ತೆ. ನಿಮಗೆ ಟೋಟಲ್ ಇಂಟ್ರೆಸ್ಟ್ ರೇಟ್ ಆಗೋದು 30,000ಕ್ಕೆ 3,005 ರೂಪಾಯಿ ಅನ್ನೋದಾದರೆ ಚಾರ್ಜ್ ಮಾಡ್ತಾರೆ. ಪ್ರತಿ ತಿಂಗಳು EMI ನೋಡೋದಾದರೆ ನಿಮಗೆ 2,750 ರೂಪಾಯಿ ಥರ 12 ತಿಂಗಳು ನೀವು ಪೇ ಅನ್ನೋದಾದರೆ ಮಾಡ್ಕೋಬೇಕಾಗುತ್ತೆ. APR ರೇಂಜ್ ನೋಡೋದಾದರೆ 22.9% ಅನ್ನೋದಾದರೆ APR ರೇಂಜ್ ಅನ್ನೋದಾದರೆ ಇರುತ್ತೆ. ಇಲ್ಲಿ ನೋಡ್ಕೋಬೋದು, ಲೋನ್ ಅಮೌಂಟು 30,000ಕ್ಕೆ ನಿಮ್ಮ ಕೈಗೆ 30,000 ರೂಪಾಯಿ ಬರೋದಿಲ್ಲ. ಎಲ್ಲ ಕಟ್ಟಾಗಿಬಿಟ್ಟು 29,250 ರೂಪಾಯಿ ಮಾತ್ರ ನಿಮ್ಮ ಕೈಗೆ ಬರುತ್ತೆ. ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು 33,000 ರೂಪಾಯಿ ಅನ್ನೋದಾದರೆ ನೀವು ಟೋಟಲ್ ರಿಪೇಮೆಂಟ್ ಅನ್ನೋದಾದರೆ ಮಾಡ್ಕೋಬೇಕಾಗುತ್ತೆ.
ಇಂಟ್ರೆಸ್ಟ್ ರೇಟು ಪ್ಲಸ್ ಪ್ರೊಸೆಸಿಂಗ್ ಫೀಸ್ ಅಮೌಂಟ್ ನೋಡೋದಾದರೆ 3,500 ರೂಪಾಯಿ ಪ್ಲಸ್ 750 ರೂಪಾಯಿ ಅಂತಂತ ಹೇಳ್ಬಿಟ್ಟು ಚಾರ್ಜ್ ಅನ್ನೋದಾದರೆ ಮಾಡ್ತಾರೆ. ಹತ್ತತ್ರ ನಿಮಗೆ 3,755 ರೂಪಾಯಿ ಅನ್ನೋದಾದರೆ ಆಗುತ್ತೆ. ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ 21 ವರ್ಷ ಏಜ್ ಆಗಿರಬೇಕು ಅಂತ ಹೇಳಿದ್ದಾರೆ. ಮಂತ್ಲಿ ಇನ್ಕಮ್ ಅನ್ನೋದಾದರೆ ನೀಟಾಗಿ ಬರಬೇಕು ಅಂತ ಹೇಳಿದ್ದಾರೆ. 12,000 ರೂಪಾಯಿ ನಿಮಗೆ ಸ್ಯಾಲ್ರಿ ಬಂದರೂ ಸಾಕು ಈ ಅಪ್ಲಿಕೇಶನಲ್ಲಿ ಸಾಲ ಕೊಡ್ತೀವಿ ಅಂತ ಹೇಳ್ತಿದ್ರೆ ಒಂದ್ಸಲ ಸ್ಟೂಡೆಂಟ್ಸು ಟ್ರೈ ಮಾಡಿ ನೋಡಿ. ಈ ಅಪ್ಲಿಕೇಶನಲ್ಲಿ ಅವೈಲೇಬಲ್ ಇದೆ. ಸೊ ಅಪ್ಲಿಕೇಶನ್ ಲಿಂಕ್ ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದಾದರೆ ಮಾಡ್ಕೋಬೋದು. 4.6 ರೇಟಿಂಗ್ಸ್ ಅನ್ನೋದಾದರೆ ಅಪ್ಲಿಕೇಶನ್ಗಿದೆ. 5 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಅನ್ನೋದಾದರೆ ಅಪ್ಲಿಕೇಶನ್ಗಿದೆ. ಸೊ ಅಪ್ಲಿಕೇಶನ್ನು ನಿಮಗೆ ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಎಲ್ಲ ಪ್ರೊವೈಡ್ ಮಾಡಿರ್ತೀನಿ. ಅಪ್ಲಿಕೇಶನ್ ನೇಮ್ ನೋಡೋದಾದರೆ ಸ್ಮಾಲ್ ಬಿಸ್ನೆಸ್ ಲೋನ್ ಟ್ರೇಡ್ ಆಫ್ ಇನೋ ಅಂತ ಸರ್ಚ್ ಮಾಡಿದರೆ ಅಪ್ಲಿಕೇಶನ್ ಸಿಗುತ್ತೆ. ಅಪ್ಲಿಕೇಶನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಲಿಂಕ್ ಅನ್ನೋದಾದರೆ ಪ್ರೊವೈಡ್ ಮಾಡಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದಾದರೆ ಮಾಡ್ಕೋಬೋದು ಗೈಸ್. ಅಕಸ್ಮಾತ್ ಏನಾದರೂ ಈ ಅಪ್ಲಿಕೇಶನಲ್ಲಿ ನಿಮಗೆ ₹1 ಸಾಲ ಸಿಗಲಿಲ್ಲ ಅನ್ನೋದಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಡೈರೆಕ್ಟಾಗಿ ಸಾಲಕ್ಕೆ ಅನ್ನೋದಾದರೆ ಅಪ್ಲೈ ಮಾಡ್ಕೋಬೋದು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.